ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಸಾವಯವ ಕೃಷಿಗೆ ಬರೋ ಪ್ರತಿಯೊಬ್ಬ ರೈತನಿಗೂ ಜೀವಾಮೃತ ಗೊತ್ತು. ಅದು ಬೇಸಿಕಲಿ ಏರೋಬಿಕ್ ಜೀವಾಮೃತ. ನಾನು ಇವಾಗ ನಿಂತಿರೋದು ಅನೋರೋಬಿಕ್ ಜೀವಾಮೃತ ಯೂನಿಟ್ಟು. ಇದು ಇಂಪ್ರೂವೈಸ್ ಜೀವಾಮೃತ ಅಂತ ಕರಿಬೋದು. ಯಾಕಂತಂದರೆ ಇದರಲ್ಲಿ ನಿಮಗೆ ಕೆಲಸ ಸುಲಭ, ಇಂಪ್ಯಾಕ್ಟ್ ಜಾಸ್ತಿ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇದು ನೀವು ನೋಡ್ತಾ ಇರೋದು ಒಂದು ಟ್ಯೂಬ್. ಇದು ಟ್ಯೂಬಲ್ಲಿ ಇದು 2500 ಲೀಟ್ರ್ ಟ್ಯೂಬು. ನನಗೆ ದಿನಕ್ಕೆ ಇದರಿಂದ 25 ಲೀಟ್ರು ಜೀವಾಮೃತ ಸಿಗ್ತಾ ಇದೆ. ಈ ಹೆಂಗೆ 25 ಲೀಟ್ರ್ ದಿನ ಸಿಗುತ್ತೆ ಅಂತಂದರೆ, ಈಗ ನೋಡ್ತಿದ್ದೀರಾ ಇದು ಇನ್ಪುಟ್ಟು, ಅದು ಸ್ಟೋರೇಜು, ನೀವು ಅಲ್ಲಿ ಔಟ್ಪುಟ್ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಮೀಥೇನ್ ಗ್ಯಾಸು ಹೋಗೋದಕ್ಕೆ ಒಂದು ಔಟ್ಲೆಟ್ ಕೊಟ್ಟಿದ್ದಾನೆ. ಸೊ ಇದ್ರ ಸ್ಟ್ರಕ್ಚರು ರೈತರಿಗೆ ಒಂದು ಮೇಜರ್ ಆಗಿ ಕ್ವಶನ್ ಏನಪ್ಪ ಅಂದರೆ, ಇದ್ರ ಇನ್ವೆಸ್ಟ್ಮೆಂಟ್ ಎಷ್ಟು, ಅದು ಎಷ್ಟು ವರ್ಷ ಬರುತ್ತೆ ಅಂತ. ಇದಕ್ಕೆ ಒಂದು 25,000 ರೂಪಾಯಿ ಖರ್ಚು ಮಾಡಿದ್ದೀನಿ ಈ ಕೆಪಾಸಿಟಿಗೆ, 2500 ಲೀಟ್ರ್ ಕೆಪಾಸಿಟಿಗೆ. ಜಾಸ್ತಿ ಕೆಪಾಸಿಟಿಗೆ ಜಾಸ್ತಿ ಖರ್ಚಾಗುತ್ತೆ. ಎಷ್ಟು ವರ್ಷ ಬರುತ್ತೆ ಅಂತಂದರೆ, ಆ್ಯಕ್ಚುಲಿ 10 ವರ್ಷ ಅಂತೂ ಕನಿಷ್ಠ ಬರುತ್ತೆ, ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ. ಸರಿಯಾಗಿ ಹಿಂಗೆ ಮೇಂಟೈನ್ ಮಾಡಬೇಕು ಅಂತಂದರೆ, ಇಲಿಗಳು ಇದನ್ನು ಪಂಚರ್ ಮಾಡಬಾರ್ದು. ಸೊ ಆ ರೀತಿ ನೋಡ್ಕೋಬೇಕು. ಇಲಿ ಕಚ್ಚೋದಕ್ಕೆ ಅಷ್ಟು ಈಸಿ ಇಲ್ಲ, ಮೆಟೀರಿಯಲ್ ರಫ್ ಇದೆ. ಬಟ್ ಕಚ್ಚಿದ್ರೂ ಅದಕ್ಕೆ ನಿಮಗೆ ಪಂಚರ್ ಹಾಕೋದಕ್ಕೆ ಮೆಟೀರಿಯಲ್ ಸಿಗುತ್ತೆ, ಅದರಿಂದ ಹಾಕೋಗ್ಬೋದು, ತೊಂದರೆ ಇಲ್ಲ. ಸೊ ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲೇಬರ್ ಕಾಸ್ಟ್ ಎಲ್ಲ, ಜೀವಾಮೃತ ತಿರುಗಿಸೋದು, ಕಲಿಸೋದು ಅದೆಲ್ಲ ತಪ್ಪುತ್ತೆ. ಆದ್ದರಿಂದ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಗನೆ ಇದೆ. ಜೊತೆಗೆ ಇದನ್ನು ನೀವು ಮಾರಲೂಬೋದು. ನಿಮ್ಮ ಜಮೀನಿಗೆ ತುಂಬ ಒಳ್ಳೆ ಗೊಬ್ಬರ ಸಿಕ್ತಂಗೆ ಆಯಿತು. ಜಾಸ್ತಿ ಬಂದರೆ ಮಾರಿ ಆಚೆ ಕಡೆ. ಈಗ ಇದು 25 ರೂಪಾಯಿಂದ 30 ರೂಪಾಯಿ ತನಕನೂ 1 ಲೀಟ್ರು ಜೀವಾಮೃತ ಮಾರ್ತಾಯಿದ್ದಾರೆ. ಮತ್ತು ಈ ಸ್ಟ್ರಕ್ಚರ್ನ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ, ಈಗ ಫಸ್ಟಿಗೆ ಟ್ಯೂಬ್ನ ಬೇಸ್ಮೆಂಟ್ನ ನೀವು ಸ್ವಲ್ಪ ರೆಡಿ ಮಾಡ್ಕೋಬೇಕು. ನಿಮ್ಮ ಭೂಮಿ ಅಥವಾ ನೀವು ಎಲ್ಲಿ ಈ ಸ್ಟ್ರಕ್ಚರ್ನ ಹಾಕ್ತೀರಾ ಅದಕ್ಕಿಂತ 1-2 ಅಡಿ ಹೈಟು, 1ರಿಂದ 2 ಅಡಿ ಹೈಟು ಬೇಸ್ ಇರಬೇಕು. ಅದಾದಮೇಲೆ ನೀವು ಇನ್ಪುಟ್ ಕೊಡೋದಕ್ಕೆ ಅಲ್ಲಿ ಡ್ರಮ್ ಇದೆ ನೋಡಿ, ಆ ಡ್ರಮ್ಮು ಅಲ್ಲಿ ಒಂದು ಇನ್ಪುಟ್ಟು ಟ್ಯೂಬ್ ಕನೆಕ್ಟ್ ಆಗೋ ಪೈಪು ಹೈಟಿಗೆ ಅದು ಹೆಚ್ಚು ಕಡಿಮೆ ಒಂದು 2.5 ಅಡಿ 3 ಅಡಿ ಹೈಟ್ ಬರುತ್ತೆ. ಆ ಹೈಟಲ್ಲಿ ನಿಮ್ಮ ಡ್ರಮ್ನ ಇಟ್ಟು, ಅದು ಇನ್ಪುಟ್ ಮೆಟೀರಿಯಲ್ ಈಸಿಯಾಗಿ ಡ್ರಮ್ ಒಳಗಡೆ ಬರೋ ರೀತಿ ಸೆಟಪ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ನಿಮಗೆ ಅಲ್ಲಿ ಸ್ಟಕ್ ಆಗುತ್ತೆ ಇನ್ಪುಟ್ಟಲ್ಲಿ, ಅಥವಾ ಟ್ಯೂಬಲ್ಲಿ ಸರಿಯಾಗಿ ಆ ಕಡೆ ಈ ಕಡೆ ವಾಲ್ಕೊಂಡು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ತುಂಬ ಕಡೆ ನೋಡಿದ್ದೀನಿ. ಸೊ ಆಮೇಲೆ ನಿಮಗೆ ಇಲಿಗಳು ಬಂದು ಕಚ್ಚುತ್ತಾ ಇಲ್ಲ, ಇದು ತುಂಬ ರಫ್ ಮೆಟೀರಿಯಲ್ ನೋಡಿ, ನಾನು ಹತ್ಕೊಂಡು ಹೋದ್ರೂ ಏನೂ ಇಲ್ಲ. ಸೊ ಏನೂ ತೊಂದರೆ ಇಲ್ಲ ಇದ್ರ ಮೇಲೆ. ಇದು ಮೀಥೇನ್ ಗ್ಯಾಸ್ ಬರುತ್ತೆ. ಅಲ್ಲಿ ನೀವು ಅದಕ್ಕೆ ನೀರು ಹಾಕ್ಬಿಟ್ಟು ಅದು ಅಲ್ಲಿ ನ್ಯೂಟ್ರಲ್ ಆಗೋ ಥರ ಕೊಟ್ಟಿದ್ದಾನೆ. ಈಗ ನಿಮಗೆ ಮಾಮೂಲಿ ಟ್ರೆಡಿಷ್ನಲ್ ಜೀವಾಮೃತಕ್ಕೂ ಈ ಇಂಪ್ರೂವೈಸ್ ಜೀವಾಮೃತಕ್ಕೂ ಏನು ವ್ಯತ್ಯಾಸ ಗೊತ್ತಾ? ಮೊದಲನೇ ಡಿಫ್ರೆನ್ಸು ಇನ್ಪುಟ್ಟು, ನಾವು ಕೊಡೋ ಇನ್ಪುಟ್ಟು ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಎನ್ರಿಚ್ ಆಗಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ತುಂಬ ಇರುತ್ತೆ. ಜೊತೆಗೆ ಎರಡನೇದು, ನಿಮಗೆ ಅದರಲ್ಲಿ ತುಂಬ ಲೇಬರ್ ಪ್ರೋಸೆಸ್ಸು, ಇದು ಲೇಬರ್ ಕಡಿಮೆ. ಎರಡನೇದು. ಮೂರನೇದು ಬಂದು ನೋಡಿ, ಇವಾಗ ನಿಮಗೆ ಲಿಕ್ವಿಡ್ಡು ತುಂಬ ತಿಳಿ ನೀರು ಥರ ಬರುತ್ತೆ, ಅದು ಮಾಮೂಲಿ ಜೀವಾಮೃತದಲ್ಲಿ ಸ್ಲರಿ ಥರ ಬರುತ್ತೆ. ಸೊ ನಾಲ್ಕನೇದು, ನೀವು ಇದನ್ನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಪ್ರೇ ಮಾಡಬೇಕು ಅಥವಾ ವೆಂಚಿಲ್ ಕೊಡಬೇಕು, ಅದನ್ನು ಫಿಲ್ಟ್ರ್ ಮಾಡಬೇಕು. ಸೊ ಇಷ್ಟಲ್ಲದೆ ನಿಮಗೆ ಇದು ಆ್ಯಕ್ಚುಲಿ ಜೀವಾಮೃತ ಅಸಿಡಿಕ್ ಇರುತ್ತೆ. ನೀವು ಯಾವಾಗ ಭೂಮಿಗೆ ಸೇರಿಸ್ತೀರೋ ಆವಾಗ ಅಸಿಡಿಕ್ ಇದ್ದ ಜೀವಾಮೃತ ನ್ಯೂಟ್ರಲೈಸ್ ಆಗೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನೀವು ಮಾಮೂಲಿ ಜೀವಾಮೃತನ ವಾರಕ್ಕೊಮ್ಮೆ ಪ್ರಿಪೇರ್ ಮಾಡ್ತಾನೆ ಹೋಗಬೇಕು. ಇದರಲ್ಲಿ ಒಂದು ಸರಿ ಸೆಟಪ್ ಮಾಡಿಬಿಟ್ರೆ, ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ವರ್ಷಗಟ್ಟಲೆ ದಿನ 2 ದಿನಕ್ಕೊಮ್ಮೆ 50 ಲೀಟ್ರು ಅಥವಾ ದಿನಕ್ಕೆ 25 ಲೀಟ್ರಂತೆ ಜೀವಾಮೃತನ ತೊಗೊಂಡು ನಿಮ್ಮ ತೋಟಕ್ಕೆಲ್ಲ ಕೊಡ್ಬೋದು. ಸಾಮಾನ್ಯವಾಗಿ ಸಾವಯವ ಕೃಷಿಗೆ ಬರೋ ಪ್ರತಿಯೊಬ್ಬ ರೈತನೂ ಮೊದಲು ತಿಳ್ಕೊಳ್ಳೋದು ಜೀವಾಮೃತದ ಬಗ್ಗೆ. ಸೊ ಖುಷಿ ವಿಚಾರ, ಆದರೆ ಅದನ್ನು ಬಳಸೋ ವಿಚಾರನೂ ತಿಳ್ಕೊಬೇಕು. ಜೀವಾಮೃತ ಕೊಡಬೇಕು ಅಂತಂದರೆ ಡೈರೆಕ್ಟಾಗಿ ಸುಮ್ಮನೆ ಕೊಡಬೇಡಿ. ಮೊದಲನೇದು, ಬಿಸಿಲು ಇಲ್ಲದಾಗ ಜೀವಾಮೃತ ಅಪ್ಲೈ ಮಾಡಿ. ಅದಕ್ಕಿಂತ ಇಂಪಾರ್ಟೆಂಟು, ನಿಮ್ಮ ಭೂಮಿ ಅಥವಾ ನೀವು ಕೊಡೋ ಗಿಡಗಳಲ್ಲಿ ಮಾಯಿಶ್ಚರ್ ಕಂಟೆಂಟ್ ತುಂಬ ಇರಬೇಕು. ಇಲ್ಲ ಅಂತಂದರೆ ಜೀವಾಮೃತ ವರ್ಕ್ ಆಗೋಲ್ಲ. ಯಾಕಂದರೆ ಇದು ಗೊಬ್ಬರ ಅಲ್ಲ, ಇದು ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್. ಇದು ಭೂಮಿಗೆ ಸೇರಿಬಿಟ್ಟು ಅಲ್ಲಿ ನಾನ್ ಅವೈಲೇಬಲ್ ಫಾರ್ಮಲ್ಲಿ ಇರೋವಂತಹ ನ್ಯೂಟ್ರಿಯೆಂಟ್ಸ್ನ ಅವೈಲೇಬಲ್ ಫಾರ್ಮಿಗೆ ತರುವಂಥ ಕೆಲಸ ಮಾಡೋದು ಈ ಜೀವಾಮೃತದಲ್ಲಿರುವ ಸೂಕ್ಷ್ಮಾಣು ಜೀವಿಗಳು. ಜೊತೆಗೆ ಮಾಯಿಶ್ಚರ್ ಅಷ್ಟೇ ಇಂಪಾರ್ಟೆಂಟು, ಒದಕೆ ಮಲ್ಚಿಂಗು. ಸೊ ಬಿಸಿಲು ನೇರವಾಗಿ ಬಿದ್ದರೆ ಮಾಯಿಶ್ಚರ್ ಎವಾಪ್ರೇಟ್ ಆಗೋಗುತ್ತೆ. ಮಲ್ಚಿಂಗ್ ಕೊಟ್ಟರೆ
ನಿಮಗೆ ಮಾಯ್ಶ್ಚರ್ ಉಳ್ಕೊಳ್ಳುತ್ತೆ, ಸೂಕ್ಷ್ಮಾಣುಜೀವಿಗಳು ಬದುಕೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಕೂಡ ಆಗುತ್ತೆ. ಈ ಜೀವಾಮೃತನ ಎಲ್ಲ ಬೆಳೆಗಳು ಕೂಡ ಕೊಡ್ಬೋದು. ಸ್ಲರಿ ಥರ ನೀವು ಮಾಮೂಲಿ ಕೊಡ್ತೀರಾ, ಇದು ಹಿಂಗೂ ನೀವು ವೆಂಚುರಿಲಾರು ಕೊಡ್ಬೋದು, ಬುಡಕ್ಕೆ ಸುತ್ತ ಹುಯ್ಬೋದು. ಸ್ಪ್ರೇ ಮಾಡಬೇಡಿ, ಸ್ಪ್ರೇ ಮಾಡೋಕ್ಕೆ, ಏಕೆಂದರೆ ಇದು ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್, ಮೈಕ್ರೋಬ್ಸ್ ಹೋಗ್ಬಿಟ್ಟು ಗಿಡದ ಮೇಲೆ ಕೆಲಸ ಮಾಡೋದು ಕಡಿಮೆ, ಭೂಮಿಗೆ ಸೇರಿಸೋದ್ರಿಂದ ಜಾಸ್ತಿ ಕೆಲಸ ಆಗುತ್ತೆ. ಸೊ ಇದನ್ನು ಎಷ್ಟು ಕೊಡಬೇಕು, ಒಂದು ಗಿಡಕ್ಕೆ 1 ಲೀಟ್ರಿಂದ 5 ಲೀಟ್ರ್ ತನಕ ಕೊಡ್ಬೋದು. ತೆಂಗಿಗಾದರೆ ಒಂದು 5 ಲೀಟ್ರ್ ಕೊಡ್ಬೋದು, ಬೇರೆ ಬೆಳೆ ಅಡಿಕೆ ಬಾಳೆಗೆಲ್ಲ ಆದರೆ ಒಂದು 2 ಲೀಟ್ರು, ಈ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಕೊಡ್ತಾ ಹೋಗ್ಬೋದು. ಎಷ್ಟು ವಾರಕ್ಕೊಮ್ಮೆ ಕೊಡಬೇಕು, ನೀವು ವಾರ ಕೊಟ್ಟರೂ ತೊಂದರೆ ಇಲ್ಲ. ಸೊ ಎಷ್ಟು ಬೇಕಾದ್ರೂ ಕೊಡ್ಬೋದು, ನಿಮ್ಮ ಅನುಕೂಲ. ಸಾಮಾನ್ಯವಾಗಿ ನಾವು ಜೀವಾಮೃತ ಹೇಗೆ ಮಾಡ್ತೀವಿ, ಸಗಣಿ, ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ, ಒಂದಿಷ್ಟು ನಿಮ್ಮ ಜಮೀನಿನ ಮಣ್ಣು ಇಷ್ಟನ್ನು ಸೇರಿ ಮಿಕ್ಸ್ ಮಾಡಿ 7 ದಿನಗಳ ಕಾಲ ಬಿಟ್ಟು ಆಮೇಲೆ 11 ದಿವಸದ ತನಕ ಪೀಕಲ್ಲಿದ್ದಾಗ ಬಳಸಿ ಭೂಮಿಗೆ ಸೇರಿಸ್ತೀವಿ. ಇದು ಸಾಮಾನ್ಯವಾಗಿ ಮಾಡುವ ಜೀವಾಮೃತ. ನಾವು ಇಲ್ಲಿ ತೋರಿಸ್ತಿರೋದು ಇಂಪ್ರೂವೈಸ್ಡ್ ಜೀವಾಮೃತ ಅಂತಂದರೆ ಇದು ಅನೆರೋಬಿಕ್ ಜೀವಾಮೃತ. ಇದರಲ್ಲಿ ಏನು ಮಾಡ್ತೀವಿ, ಇದು ಇನ್ಪುಟ್ ಡ್ರಮ್ಮಿಗೆ ನಾವು ಒಂದು 50 kg ಸಗಣಿ ಹಾಕೋತೀವಿ, ಒಂದು 40 ಲೀಟ್ರು ಗಂಜಲ ಸೇರಿಸ್ತೀವಿ, ಒಂದು 30ರಿಂದ 40 ಲೀಟ್ರು ಮಜ್ಜಿಗೆ ಸೇರಿಸ್ತೀವಿ. ಹಳೆ ಮಜ್ಜಿಗೆ ಆದರೂ ಪರವಾಗಿಲ್ಲ. ಅದಾದಮೇಲೆ ನಾವು ಇದಕ್ಕೆ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಸೇರಿಸ್ತೀವಿ. ಅಂದರೆ EM ಲಿಕ್ವಿಡ್ ಇರ್ಬೋದು, AMC ಲಿಕ್ವಿಡ್ ಇರ್ಬೋದು, ಈ ಥರ ಸೇರಿಸಿ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ನ ಇನಾಕ್ಯುಲೇಟ್ ಮಾಡ್ತೀವಿ. ಇದು ಅಷ್ಟೇ ಅಲ್ಲದೆ ನಾವು ಅಕ್ಕಿ ತೊಳೆದ ನೀರು, ಈ ಅಕ್ಕಿ ತೊಳೆದ ನೀರಲ್ಲಿ ವ್ಯಾಮ್ ಎಲ್ಲ ಇರುತ್ತೆ, ಸೊ ಅದನ್ನು ತೊಗೊಬಂದು ಒಂದು 20ರಿಂದ 30 ಲೀಟ್ರು ಅಕ್ಕಿ ತೊಳೆದ ನೀರನ್ನು ಸೇರಿಸ್ತೀವಿ. ಸೊ ಜೊತೆಗೆ ನಾವು ಇಲ್ಲಿ ನುಗ್ಗೆ ಸೊಪ್ಪು ನೋಡ್ತಿದ್ದೀವಲ್ವ, ಈ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಈ ನುಗ್ಗೆ ಸೊಪ್ಪನ್ನು ಕೂಡ ಇದ್ರೊಳಗಡೆ ಹಾಕ್ತೀವಿ. ಯಾಕೆಂದರೆ ನುಗ್ಗೆಯಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಇದು ಆ್ಯಡ್ ಆಗುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿ ಸಿಗುವ ಅಡುಗೆ ಮನೆಯಲ್ಲಿ ಬರುವಂತಹ ವೇಸ್ಟ್ಗಳನ್ನೆಲ್ಲ ತೊಗೊಬಂದು ಇಲ್ಲಿ ಹಾಕ್ತೀವಿ. ಆಮೇಲೆ ಹಣ್ಣು, ನಮ್ಮಲ್ಲಿ ಯಥೇಚ್ಛವಾಗಿ ಹಣ್ಣು ಸಿಗುತ್ತೆ ನಮ್ಮ ತೋಟದಲ್ಲಿ. ಈ ಹಣ್ಣುಗಳನ್ನೆಲ್ಲ ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಈ ಬಾಳೆಹಣ್ಣನ್ನೆಲ್ಲ ಇಲ್ಲಿ ಹಾಕ್ತೀವಿ. ಪರಂಗಿ ಹಣ್ಣು ಸಿಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಈ ಡ್ರಮ್ನ ಫಿಲ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀವಿ. ಮಿಕ್ಸ್ ಮಾಡಿ ಇಲ್ಲಿ ಇನ್ಪುಟ್ ಹೋಗೋದಕ್ಕೆ ಒಂದು ಗೇಟ್ ವಾಲ್ವ್ ಇದೆ, ಈ ಗೇಟ್ ವಾಲ್ವ್ನ ಆನ್ ಮಾಡ್ತೀವಿ. ಈ ಗೇಟ್ ವಾಲ್ವ್ ಆನ್ ಮಾಡಿದಾಗ ಈ ಟ್ಯೂಬ್ ಒಳಗಡೆ ನಾವು ಕೊಟ್ಟಿರೋ ಇನ್ಪುಟ್ಟು ಸೇರುತ್ತೆ. ಅದಾದಮೇಲೆ ಗೇಟ್ನ ಮತ್ತೆ ಕ್ಲೋಸ್ ಮಾಡಬೇಕು. ಇಲ್ಲಿ ಇನ್ಪುಟ್ ಕೊಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಇದು 2500 ಲೀಟ್ರ್ ಕೆಪಾಸಿಟಿ, ಇದಕ್ಕೊಂದು 2000 ಲೀಟ್ರ್ ಮೇಲೆ ನೀರು ತುಂಬ್ಕೋತೀವಿ. ಇನ್ನು ಮಿಕ್ಕಿದ ಇನ್ಪುಟ್ ಮೆಟೀರಿಯಲ್ 200 ಲೀಟ್ರ್ ಸೇರ್ತಾ ಹೋಗುತ್ತೆ. ಸೊ ಇದನ್ನು ಫಸ್ಟು 50 ದಿನ, ಅಂದರೆ ಇನ್ಪುಟ್ ಮೆಟೀರಿಯಲ್ಗಳನ್ನ ಹಾಕಿ ಮೊದಲನೇ 50 ದಿನ ನೀವು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು, ಅಂದರೆ ಯಾವುದೇ ಗೇಟ್ನ ಓಪನ್ ಮಾಡಬಾರ್ದು. ಇದು ಹೆಂಗಿದೆ ಹಾಗೆ ಬಿಡಬೇಕು. ಹೀಗೆ ಬಿಟ್ಟಾಗ ಒಳಗಡೆ ಡ್ರಮ್ ಒಳಗಡೆ ಟ್ಯೂಬ್ ಒಳಗಡೆ ಪ್ರಾಸೆಸ್ ನಡೀತಾ ಹೋಗುತ್ತೆ. 50 ದಿನ ಆದಮೇಲೆ ನಿಮಗೆ ಇಂಪ್ರೂವೈಸ್ಡ್ ಜೀವಾಮೃತ ಬಳಸಲಿಕ್ಕೆ ರೆಡಿ ಆಗುತ್ತೆ. ಸೊ 50 ದಿನ ಆದಮೇಲೆ ಈ ಜೀವಾಮೃತ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಹೇಗಿರುತ್ತೆ ನೋಡೋಣ. ಸೊ ನೋಡಿ, ಈ ಜೀವಾಮೃತ ಸೊ ಫುಲ್ಲು ಲಿಕ್ವಿಡ್ ಫಾರ್ಮಲ್ಲಿ ನಿಮಗೆ ಕಂಪ್ಲೀಟ್ ತಿಳಿಯಾಗಿರುತ್ತೆ. ನೀವು ಇದನ್ನು ವೆಂಚುರಿಯಲ್ಲಿ ಕೂಡ ಕೊಡ್ಬೋದು, ಸ್ಪ್ರೇ ಕೂಡ ಮಾಡ್ಬೋದು. ಆದರೆ ನೀವು ಸಾಮಾನ್ಯವಾಗಿ ಪ್ರಿಪೇರ್ ಮಾಡೋ ಜೀವಾಮೃತ ಈ ಥರ ಬರಲ್ಲ. ಗಟ್ಟಿ ಸಗಣಿ ಹಿಪ್ಪೆ ಇರೋದ್ರಿಂದ ಸ್ಪ್ರೇ ಮಾಡೋಕ್ಕಾಗಲ್ಲ, ಹಾಗೆ ವೆಂಚುರಿ ಕೊಡೋಕ್ಕಾಗಲ್ಲ. ಅದು ಮೇಜರ್ ಬೆನಿಫಿಟ್ಟು. ಇದು ಎಲ್ಲರ ಜೊತೆಗೆ ನಾವು ಇಲ್ಲಿ ಡೈಲಿ ಬಂದು ತಿರುಗಿಸ್ಬೇಕು ಅನ್ನೋ ರೀತಿ ಏನೂ ಇಲ್ಲ. ಇದ್ರದ್ದು ಒಂದು ಸರಿ ಇನ್ಪುಟ್ ಹಾಕಿದ್ಮೇಲೆ 50 ದಿನ ಆದಮೇಲೆ ನಿಮಗೆ ಜೀವಾಮೃತ ರೆಡಿ ಆಗುತ್ತೆ. ಪುನಃ ನೀವು ಇದು ಮೇಜರ್ ಚಾಲೆಂಜ್ ಏನಪ್ಪ ಅಂದರೆ ಪ್ರತಿ 3ರಿಂದ 4 ದಿನಕ್ಕೊಮ್ಮೆ ಔಟ್ಪುಟ್ ತೆಗಿಲೇಬೇಕು, ಇನ್ಪುಟ್ ಕೊಡಲೇಬೇಕು. ನೀವು ಇನ್ಪುಟ್ಟು ಔಟ್ಪುಟ್ಟು 4 ದಿವಸದಲ್ಲಿ ಮಾಡಲಿಲ್ಲ ಅಂದರೆ ಒಳಗಡೆ ಇರೋ ಜೀವಾಮೃತ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೋಬೇಕು ನೀವು. ಸೊ ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ, ಇದಕ್ಕೆ ಬೆಲ್ಲ ಕೂಡ ಸೇರಿಸ್ತೀವಿ. ನೀವು ಇದನ್ನು ವೆಂಚುರಿಯಲ್ಲಿ ಕೂಡ ಕೊಡ್ಬೋದು, ಸ್ಪ್ರೇ ಕೂಡ ಮಾಡ್ಬೋದು.